ಬಿಡದಿ ಟೌನ್ಶಿಪ್ ಪರ ವಿರೋಧ ಸಮರ ಜೋರಾಗ್ತಾ ಇದೆ. ಮರಗಳನ್ನು ರಕ್ಷಿಸಿ ಅಂತ ಅಪ್ಪಿಕೋ ಚಳವಳಿ ಆರಂಭ ಆಗಿದೆ. ಭೈರಮಂಗಲ ಗ್ರಾಮದಿಂದ ಬನ್ನಿಗಿರಿ ಗ್ರಾಮದವರೆಗೂ ಕೂಡ ಮೆರವಣಿಗೆ ನಡೆಯಿತು. ಬನ್ನಿಗಿರಿ ಗ್ರಾಮದಲ್ಲಿ ಮರಗಳನ್ನು ತಬ್ಬಿ ರೈತರು ಘೋಷಣೆಯನ್ನ ಕೂಗಿದರು. ಮರಗಳನ್ನು ರಕ್ಷಿಸಿ, ಪ್ರಕೃತಿ ನಮ್ಮ ತಾಯಿ ಅಂತ ಘೋಷಣೆ ಮೊಳಗಿತು. ಅಭಿವೃದ್ಧಿಯ ಹೆಸರಿನಲ್ಲಿ ನಾಶ ಬೇಡ ಅಂತ ಪ್ಲಕಾರ್ಡ್ಗಳನ್ನು ಕೂಡ ಪ್ರದರ್ಶಿಸಿದರು. ಭೈರಮಂಗಲ ಗ್ರಾಮದಿಂದ ಬನ್ನಿಗಿರಿ ಗ್ರಾಮದವರೆಗೂ ಕೂಡ ಮೆರವಣಿಗೆ ನಡೆದಿದ್ದಲ್ಲದೆ ಬನ್ನಿಗಿರಿ ಗ್ರಾಮದಲ್ಲಿ ಮರಗಳನ್ನು ತಬ್ಬಿ ರೈತರು ಘೋಷಣೆಯನ್ನ ಕೂಡ ಕೂಗಿದರು. ಬಿಡದಿ ಟೌನ್ಶಿಪ್ನ ವಿರೋಧಿಸಿ ರೈತರು ಕಳೆದ 15 ತಿಂಗಳಿನಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಪ್ರತಿಭಟನೆ ಮುಂದುವರೆದಿರುವಂಥದ್ದು. ಆದರೆ ಇವತ್ತು ವಿಭಿನ್ನವಾದಂಥ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ಏನಂತಂದರೆ, ಇವತ್ತು ಅಪ್ಪಿಕೋ ಚಳುವಳಿ ಎಂದು ಬಿಡದಿಯ ರೈತರು ಮರಗಳನ್ನು ಹಪ್ಕೊಳ್ಳೋ ಮುಖಾಂತರ ನಾವು ಯಾವುದೇ ಕಾರಣಕ್ಕೂ ಈ ಬಿಡದಿ ಟೌನ್ಶಿಪ್ ಮಾಡೋಕ್ಕೆ ಬಿಡೋದಿಲ್ಲ, ಇಲ್ಲಿ ಲಕ್ಷಾಂತರಗಳ ಮರಗಳಿವೆ, ಅವನ್ನ ಕಡಿಯೋದಕ್ಕೂ ಬಿಡೋದಿಲ್ಲ ಅಂತ ಒಂದು ಅಪ್ಪಿಕೋ ಚಳುವಳಿ ಮಾಡ್ತಿದ್ದಾರೆ. ನಾವೀಗ ಆ ಜಾಗದಲ್ಲಿದ್ದೀವಿ. ಈಗ ನಾವು ನೋಡ್ಬೋದು ಏನಂತಂದರೆ, ಇದು ಬಿಡದಿ ರೈತರು ಕಳೆದ 15 ತಿಂಗಳಿಂದ ಏನು ಪ್ರತಿಭಟನೆಯನ್ನು ಮಾಡ್ಕೊಂಡು ಬರ್ತಾಯಿದ್ರು. ಆ ಪ್ರತಿಭಟನೆ ಮುಖಾಂತರ ಈಗ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತಾ ಇರುವಂಥದ್ದು. ಏಕೆ ಅಂತಂದರೆ, ನಾವು ಕಳೆದ 15 ತಿಂಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸರ್ಕಾರ ಇಲ್ಲಿವರೆಗೂ ಕೂಡ ಯಾವುದೇ ವಿಚಾರನೂ ನಮ್ಮ ಹತ್ರ ಬಂದು ಹೇಳಲಿಲ್ಲ. ಪ್ರತಿಭಟನೆ ಮಾಡ್ತಿದ್ರು ಕೂಡ ಯಾರು ಬಂದು ನಮ್ಮನ್ನ ಕೇಳ್ತಾ ಇಲ್ಲ. ಹಾಗಾಗಿ ನಾವು ಪ್ರತಿಭಟನೆ ವಿಭಿನ್ನ ರೀತಿಯಲ್ಲಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಈ ಟೌನ್ಶಿಪ್ ಆಗಬೇಕು ಅಂತಂದರೆ ಈ ಮರಗಳನ್ನ ಕಡಿಯೋಕ್ಕೆ ಮುಂದಾಗಿದ್ದಾರೆ. ಈಗ ಆಲ್ರೆಡಿ 15,000ಕ್ಕೂ ಹೆಚ್ಚು ಮರಗಳನ್ನ ಈಗಾಗಲೇ ಕಡಿಯೋಕ್ಕೆ ಮುಂದಾಗಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಬೆಳೆಸಿರೋವಂಥ ಮರಗಳನ್ನ ಕಡಲಿಕ್ಕೆ ನಾವು ಬಿಡೋದಿಲ್ಲ. ಆ ಮರಗಳು ಯಾವತ್ತೇ ಇದ್ದರೂ ನಮ್ಮನ್ನ ಕಾಪಾಡಬೇಕು. ಏಕೆಂದರೆ ನಾವು ನಮ್ಮ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಬೆಳೆಸಿದ್ದೀವೋ ಅದೇ ರೀತಿ ಈ ಮರಗಳನ್ನೂ ಕೂಡ ಅಷ್ಟೇ ಕಷ್ಟಪಟ್ಟು ಬೆಳೆಸಿದ್ದೀವಿ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಈ ಮರ ಗಿಡಗಳನ್ನ ಕಡಿಯೋಕ್ಕೆ ಆಗಲಿ, ಈ ಮರ ಗಿಡಗಳಿಂದ ನಮಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಈ ಯೋಜನೆಗೆ ನಾವು ಬಿಡ್ಕೊಡೋದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಈಗ ಪ್ರತಿಭಟನೆಯಲ್ಲಿ ಒಬ್ಬರು ಲೇಡೀಸ್ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋ ಹೋಗೋಣ. ಅಮ್ಮ, ಇವತ್ತು ಏನು ಮಾಡ್ತಾ ಇದ್ದೀರಾ? ತೋಟದೊಳಗಡೆ ಇಷ್ಟೊಂದು ಜನ ಸೇರ್ಕೊಂಡಿದ್ದೀರಾ, ಮರಗಳನ್ನ ತೆಪ್ಕೊಂಡಿದ್ದೀರಾ, ಇದೇನು ವಿಶೇಷ? ಇದು ವಿಶೇಷ ಏನು ಅಂದರೆ ಇವತ್ತು ಪರಿಸರ ಉಳಿಸ್ಬೇಕು ಅನ್ನೋದು ನಾವು ಮಾಡ್ತಾ ಇದ್ದೀವಿ ನಾವು ಯಾವುದೇ ಕಾರಣಕ್ಕೂ ಮರ ಬಿಡಲ್ಲ. ನೆನೆ DK ಸಾರು ಅಷ್ಟು ಯೋಜನೆ ಮಾಡ್ತಾ ಇದ್ರಲ್ಲ, ಅಲ್ಲಿ 15 ಲಕ್ಷ ಮರ ಹಾಕಿಸ್ತೀವಿ ಅಂತ, ಅದಕ್ಕೆಲ್ಲ ಎಷ್ಟು ಕೋಟಿ ಖರ್ಚು ಮಾಡೋರು ಅವರು. ನಾವು ರೈತರುಗಳು ನಾವು ಕಷ್ಟಪಟ್ಟು ಇವೆಲ್ಲ ಸಂಪಾದನೆ ಮಾಡಿದ್ವಿ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಮರಣ ಹೋಮ ಮಾಡೋಕ್ಕೆ ನಮ್ಮ ಮರಗಳನ್ನೇ ಆಗಲಿ ನಾವು ಬಿಡಲ್ಲ. ಅವ್ರು ಏನಾನ ಅದೇ ಬಂದರು ಅಂದರೆ ಅವ್ರನ್ನೇ ಇಲ್ಲೇ ಊತಾಕ್ತೀವಿ. ನಾವು ಪರಿಸರ ನಾವು ಉಳಿಸ್ಕೋತೀವಿ ಸರ್. ಏನಂತಂದರೆ, ಒಟ್ಟಾರೆಯಾಗಿ ಸರ್ಕಾರ ಯಾವುದೇ ಕಾರಣಕ್ಕೂ ಯೋಜನೆಗೆ ಬರೋದೇ ಆದರೆ ನಾವು ಯಾವುದೇ ಕಾರಣಕ್ಕೂ ಯೋಜನೆಗೆ ಒಪ್ಕೊಳ್ಳೋದಿಲ್ಲ ಅಂತ. ಇಲ್ಲೊಬ್ಬ ಯುವಕ ಇದ್ದಾನೆ, ಅವನ್ನ ಮಾತಾಡ್ತಾ ಹೋಗೋಣ. ಏನು ಬಂದಿದೆಯಪ್ಪ ಇವತ್ತು? ಏನು ಮಾಡ್ತಾ ಇದ್ದೀರಾ ಇಲ್ಲಿ? ಇವತ್ತು ನಾವಿಲ್ಲಿ ಅಕ್ವೇರ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ. ಅವರು ಈ ಥರ ಕೃಷಿ ಬೆಳೆಯೋ ಭೂಮಿನ ಅಕ್ವೇರ್ ಮಾಡೋದ್ರಲ್ಲಿ ಏನು ಯೂಸ್ ಇಲ್ಲ. ಇವಾಗ ನಾವು ಅದರಲ್ಲಿ ನಮಗೂ ಸ್ಕೂಲಿಗೆ ಫೀಸ್ ಕಟ್ತಾರೆ ನಮ್ಮ ಅಪ್ಪ ಅಮ್ಮ, ಮತ್ತು ನಾವು ಇಲ್ಲಿ ಬೆಳೆ ಬೆಳ್ಕೊಂಡಿರ್ತೀವಿ. ಇವತ್ತು ಮರಗಳನ್ನ ತೆಪ್ಕೊಂಡಿದ್ದೀರಾ, ಏನು ಕಾರಣ? ಇದನ್ನ ಕಡಿತಾರೆ ಅಂತ ನಾವು ಇಲ್ಲಿ ತಪ್ಕೊಂಡಿರೋದು. ಈ ಕಡಿಯೋದು ಬೇಡ ಅಂತೀಯಾ? ಹಾಂ ಸರ್. ಓಕೆ ಸರ್, ಇಲ್ಲೊಬ್ಬರು ರೈತರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ನೀವು ಮರಗಳನ್ನ ತೆಪ್ಕೊಂಡಿದ್ದೀರಾ, ಏನು ವಿಶೇಷ? ಯಾಕೆ ಮರಗಳನ್ನ ಕಡಿಯೋಕ್ಕೆ ಸರ್ಕಾರ ಇದು ಮಾಡಿದೆಯಾ ಅಂತ? ಸರ್, ಈ ಮರ ಬೆಳೆಸ್ಬೇಕು ಅಂದರೆ ಕನಿಷ್ಠ 5 ವರ್ಷ ಬೇಕು ರೈತರುಗಳಿಗೆ. ಇವ್ರು ಬಂದು ಇವಾಗ ಏಕಾಏಕ ಕಡಿತೀವಿ ಅಂದರೆ ನಮಗೂ ಹೊಟ್ಟೆ ಉರಿತದೆ. ಇಲ್ಲಿ ಕೆಲವರು ಕೊಡ್ತೀನಿ ಪರ ಇರೋರು ವಾದ ಏನಂದರೆ, ನೀರು ಸರಿ ಇಲ್ಲ, ಇಲ್ಲಿ ಗಲೀಜು ನೀರು ಅಂತ. ಇವರು ಭೂಮಿ ಕೊಡ್ತೀವಿ ಅನ್ನೋ ಬದಲು ಸರ್ಕಾರಿಗೆ ಮನವಿ ಮಾಡಿ ನಮ್ಮ ನೀರು ಕ್ಲೀನ್ ಮಾಡಿಕೊಡಿ ಅಂತೇಳಿ, ಅಷ್ಟು ಸಾಕಲ್ವಾ? ಇವ್ರು ಬದುಕಕ್ಕೇನು ನೀರು ಕೊಚ್ಚೆ ನೀರು ಅಂತ ಹೇಳ್ತಿದಾರಲ್ವಾ? ಈಗ ನಮ್ಗೆ ಬೇಡ, ಅದನ್ನ ಕೊಚ್ಚೆ ನೀರನ್ನ ನೀವು ಫಿಲ್ಟ್ರ್ ಮಾಡಿಕೊಡಿ ಅಂತೇಳಿ ಸಾಕು. ಭೂಮಿ ಕೊಡೋ ಅವಶ್ಯಕತೆ ಏನಿದೆ? ಈಗ ಅವಶ್ಯಕತೆ ಇರೋದು ಅವ್ರಿಗೆ ಅದಕ್ಕೋಸ್ಕರ. ಇದೊಂದು ಕೊಚ್ಚೆ ನೀರು ಇಲ್ಲಿ ಯಾರೂ ಇರೋಕ್ಕಾಗ್ತಿಲ್ಲ ಅಂತ. ನಾವಿದ್ದೀವಿ, ನಾವು ಬೆಳೀತಾ ಇಲ್ವಾ ಭೂಮಿನ, ಬೆಳೆಗಳನ್ನ ನಾವು ಬೆಳೀತಾ ಇದ್ದೀವಿ. ನಮ್ಮದು ಜಮೀನು ಸ್ವಲ್ಪನೂ ಇಲ್ಲ, ನಾವು ಬೇರೆ ಜಮೀನನ್ನ ಮಾಡ್ಕೊಂಡಿದ್ದೀವಿ. 3 ಎಕರೆ ಗುತ್ತಿಗೆ ಮಾಡ್ಕೊಂಡಿದ್ದೀವಿ. ನಾವು ಈ ಮಕ್ಕಳನ್ನ ಎಜುಕೇಷನ್ ಕೊಡಿಸ್ತಾ ಇದ್ದೀವಿ. ನಮ್ಮ ಜೀವನ ಸಾಗಿಸ್ತಾ ಇದ್ದೀವಿ. ನಮಗೆ ಯಾವುದೇ ಅಕ್ವೇರ್ ಬೇಡ ಸರ್. ನಮಗೆ ರಾಮನಗರದಿಂದ ಜಗದೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.